ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ ಮೂರಕ್ಕೂ ಹೋಲಿಕೆ ಇರಲಿಲ್ಲ. ಆ ಮೂರಕ್ಕೂ ಇವತ್ತಿನ ಕಾಂಗ್ರೆಸ್ ವಿರುದ್ಧವಾಗಿದೆ. ಇದನ್ನು ನಾನು ನಿನ್ನೆಯೂ ಕೂಡ ಹೇಳಿದ್ದೆ. ಅಂಬೇಡ್ಕರ್ ಅವರನ್ನ ಸೋಲಿಸಿ ಅಪಮಾನ ಮಾಡಿ ಅವರ ಜೀವಿತಾವಧಿಯಲ್ಲಿ ನೋಯಿಸಿ ಇವತ್ತು ಅಂಬೇಡ್ಕರ್ ಅವರೇ ನಮ್ಮ ಅಸ್ಮಿತೆ ಅನ್ನೋ ರೀತಿ ಕಾಂಗ್ರೆಸ್ ಮಾತಾಡ್ತಾ ಇರೋದು ಇದೊಂದು ರೀತಿಯ ದುರ್ದೈವದ ಸಂಗತಿ. ಬಾಪು ಹೆಸರು ಹೇಳಿ ಮಹಾತ್ಮ ಗಾಂಧಿಯನ್ನ ಬಿಟ್ಟು ನಕಲಿ ಗಾಂಧಿಗಳು ಇವತ್ತು ಮಹಾತ್ಮ ಗಾಂಧಿಯರ ಮನಸ್ಥಿತಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಅನ್ನ ಇವತ್ತು ನಡೆಸ್ತಾ ಇದ್ದಾರೆ. ಸಂವಿಧಾನಕ್ಕೆ ದ್ರೋಹ ಬಗೆದು ಅಪಮಾನ ಮಾಡಿ ಸಂವಿಧಾನವನ್ನು ತಿದ್ದಿ ಎಲ್ಲ ಮಾಡಿ ಸ್ವಾರ್ಥಕ್ಕಾಗಿ ಸಂವಿಧಾನವನ್ನೇ ಸಂಹಾರ ಮಾಡಿದ ಕಾಂಗ್ರೆಸ್ ಇವತ್ತು ಸಂವಿಧಾನದ ರಕ್ಷಕರು ನಾವೇ ಅಂತ ಹೇಳ್ತಕ್ಕಂಥ ಇದು ಒಂದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯವನ್ನು ಎತ್ತಿ ತೋರಿಸ್ತದೆ. ಆದರೆ ಇದಕ್ಕೆ ಉತ್ತರ ಕೊಡುವ ಭರದಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನಾವೆಲ್ಲ ಮೆಚ್ಚಿಕೊಂಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ರೀತಿಯ ಅಟ್ಟಹಾಸ, ಅಹಂಕಾರ ಜೊತೆಗೆ ಆತ್ಮವಂಚನೆಯ ಮಾತುಗಳನ್ನು ಆಡಿದ್ದಾರೆ. ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿ ಅವರನ್ನ ಸಂಬೋಧಿಸುವಾಗ ಅವನು ಇವನು ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ನಮ್ಮ ಧಿಕ್ಕಾರ ಇದೆ. ಇಷ್ಟು ದಿನಗಳ ದೀರ್ಘಕಾಲ ರಾಜಕಾರಣ ಮಾಡಿದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾವು ನೋಡಿದ ರೀತಿಯೇ ಬೇರೆ. ಈಗ AICC ಅಧ್ಯಕ್ಷರಾದ ನಂತರ ಅವರ ನಾಲಿಗೆಯಲ್ಲಿ ವಿಷ ಬರತಕ್ಕಂಥ ಮಾತುಗಳನ್ನು ಆಡ್ತಿದ್ದಾರೆ. ಅವರ ನಾಲಿಗೆಗೆ ಯಾಕೆ ವಿಷ ಬಿತ್ತು? ಇದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇವರು ಯಾಕೆ ಇವತ್ತಿನ ದಿವಸ ಬಿಜೆಪಿಯನ್ನ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಬಿಜೆಪಿ ನಾಯಕರ ಮೇಲೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹಬ್ಬಿಸ್ತಕ್ಕಂಥದ್ದು, ಇಂತಹ ಎತ್ತರಕ್ಕೆ ಹೋದ ನಾಯಕರಿಗೆ ಇದು ಅವಶ್ಯಕತೆ ಇತ್ತೇ ಅನ್ನೋದು ನನ್ನ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಬಹುಕಾಲ ಅವರ ಜೊತೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ. ಎಂದೂ ಕೂಡ ಇಷ್ಟೊಂದು ಕೀಳು ಮಟ್ಟದ ಭಾಷೆಯನ್ನ ಅಥವಾ ಸುಳ್ಳುಗಳನ್ನ ಅವರು ಮೊದಲು ಹೇಳಿದ್ದು ನಾನು ಕಂಡಿರಲಿಲ್ಲ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೂಡ ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದೆ. ಅವರು ಕೂಡ ಸುಳ್ಳು ಹೇಳೋದು ಇದೆಲ್ಲ ನೇರವಾಗಿ ಮಾತಾಡೋರಾಗಿದ್ರು. ಆದರೆ ಅಧಿಕಾರದ ಹಪಾಹಪಿಗೆ ಬಿದ್ದು ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಮೀರಿಸುವ ರೀತಿಯಲ್ಲಿ ಸುಳ್ಳುಗಳನ್ನ ಹೇಳೋವಂಥದ್ದು ಮತ್ತೆ ಮೂದಲಿಸ್ತಕ್ಕಂಥದ್ದು ಇದು ಸರಿಯಾದ ಕೆಲಸ ಅಲ್ಲ. ನಿನ್ನೆ ಒಂದು ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನಾವು ಬೆಂಕಿ ಇದ್ದ ಹಾಗೆ, ಮನಸ್ಸು ಮಾಡಿದ್ರೆ ಸುಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ. ಇದು ಯಾವ ಗಾಂಧಿಯ ತತ್ವ? ಮಹಾತ್ಮ ಗಾಂಧಿಯವರ ತತ್ವನ ಇದು? ಅವರು ಹೇಳಿಕೊಟ್ಟಿದ್ರ? ಆದ್ರೆ ಮಾನ್ಯ ಖರ್ಗೆಜಿಯವರೇ ಒಂದನ್ನ ನೆನಪಿಟ್ಕೊಳ್ಳಿ, ನಿಮಗೆ ನೇರವಾಗಿ ಹೇಳ್ತಿದ್ದೇನೆ, ಬಿಜೆಪಿಯಲ್ಲಿ ಬೆಂಕಿಯೂ ಇದೆ. ನಾವು ಬೆಂಕಿ ಇಲ್ಲ ಅಂತ ನಾವು ಹೇಳಿಲ್ಲ, ಈಗ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಬಿರುಗಾಳಿಯೂ ಇದೆ. ನೀವು ಬೆಂಕಿ ಹಚ್ಚಿದ್ರೆ ಅದನ್ನ ಆರಿಸುವ ಜಲಶಕ್ತಿಯೂ ಇದೆ, ಜನಶಕ್ತಿಯೂ ಇದೆ ನಮ್ಮಲ್ಲಿ. ಯಾವ ವಿಧದಲ್ಲೂ ನೀವು ನಮಗೆ ಸರಿಸಮಾನರೇ ಅಲ್ಲ. ನೀವು ಹಚ್ಚುವ ಬೆಂಕಿ ಈಗಾಗಲೇ ನಿಮ್ಮನ್ನೇ ಸುಟ್ಟಿದೆ. ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಇದ್ದ ಕಾಲ ನೋಡಿದ್ದೇವೆ.
ಇವತ್ತು ನೀವು ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಉಳಿದಿದ್ದೀರಿ. ಈ 3 ರಾಜ್ಯಗಳಿಂದಲೂ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ನಿಮಗೆ ಬಂದೊದಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಅದಾದ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಹೋಲಿಕೆ ಮಾಡಿದ್ದೀರಿ. ಇದು ಯಾರನ್ನ ಓಲೈಕೆ ಮಾಡ್ತಿದ್ದೀರಿ? ಏನಕ್ಕೆ ಮಾಡ್ತಿದ್ದೀರಿ? ದಲಿತರ ಪರವಾಗಿ ಧ್ವನಿ ಎತ್ತಲಾರದ ನೀವು, ನಿಮ್ಮ ಇಡೀ ಜೀವನದಲ್ಲಿ ದಲಿತ ಸಮುದಾಯದ ಪರವಾಗಿ ನಿಲ್ಲದ ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿದಿರೇ ಹೊರತು ಯಾವ ದಲಿತರನ್ನ ಬೆಳೆಸಿದಿರಿ? ದಲಿತರಿಗಾಗಿ ಏನು ಕೊಟ್ರಿ? ಈಗ 25,000 ಕೋಟಿ ದಲಿತರಿಗಿಟ್ಟ ಹಣವನ್ನು ನುಂಗಿದ್ರಲ್ಲ ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ. ಒಂದೇ ಒಂದು ಸಾರಿ ನೀವು ಸ್ವಲ್ಲೆತ್ತಲಿಕ್ಕೆ ನಿಮಗೆ ಆಗಲಿಲ್ಲ. ಯಾಕೆ ಅಂದ್ರೆ ನಿಮಗೆ ನಿಮ್ಮ ಸ್ವಾರ್ಥ ರಾಜಕಾರಣ ಮುಖ್ಯವೇ ಹೊರತು ನಿಮಗೆ ದಲಿತ ಸಮುದಾಯ ಮುಖ್ಯ ಅಲ್ಲ. ಒಂದು ಸಾರಿ ಹೇಳಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಇಷ್ಟು ಅನ್ಯಾಯ ಮಾಡಿದೆ, ನೀವು ಒಂದು ದಿನ ಆದರೂ AICC ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಾಡಿದ್ದು ತಪ್ಪು ಒಂದು ಸಾರಿ ಹೇಳಿದ್ದೀರಾ? 1975-76ರಲ್ಲಿ ಸಂವಿಧಾನವನ್ನು 2 ವರ್ಷಗಳ ಕಾಲ ತಟಸ್ಥಗೊಳಿಸಿದ ಇಂದಿರಾ ಗಾಂಧಿ ಅವರು ಮಾಡಿದ ತಪ್ಪನ್ನ ಒಂದು ಸಾರಿ ಆದರೂ ಇದನ್ನು ಸರಿ ಇರಲಿಲ್ಲ ಅಂತ ಹೇಳಿದಿರಾ? ನಿಮ್ಮ ರಮೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಸದನದಲ್ಲಿ ಹೇಳಿದ್ರು. ಅವರು ಸತ್ತಾಗ ಅವ್ರ ಹತ್ರ 300 ರೂಪಾಯಿ ಇರಲಿಲ್ಲ. ಬಾಂಬೆಗೆ ಅವರನ್ನು ಸಾಗಿಸಬೇಕಾದ್ರೆ ಅವರೇ ಫ್ಲೈಟ್ಗೆ ಚಾರ್ಜ್ ಇರಲಿಲ್ಲ, ಜನ ಕಲೆಕ್ಟ್ ಮಾಡಿ ಕೊಡಬೇಕಾಯ್ತು. ಅವರಿಗೆ ದಿಲ್ಲಿಯಲ್ಲೇ ಇದು ಮನೆ ಇತ್ತು, ಅಲ್ಲೇನೆ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡಬಹುದಾಗಿತ್ತು, ಕಾಂಗ್ರೆಸ್ ಕೊಟ್ಟಿಲ್ಲ. ಇದೆಲ್ಲ ತಪ್ಪುಗಳನ್ನ ಕಾಂಗ್ರೆಸ್ ಮಾಡಿದೆ. ನನ್ನನ್ನ ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ ಕಾಂಗ್ರೆಸ್ನವರು ಅಂತೇಳಿ ನಿಮ್ಮ ಮುಖದ ಮೇಲೆ ಹೇಳಿದ್ರಲ್ಲ, ಯಾಕೆ ಇದಕ್ಕೆಲ್ಲ ಉತ್ತರ ಕೊಡಕ್ಕೆ ನಿಮಗೆ ಸಾಧ್ಯ ಇಲ್ಲ? ಅಂಬೇಡ್ಕರ್ ಅವರು ಸ್ವತಃ ಹೇಳಿದ್ದಾರೆ, ಕಾಂಗ್ರೆಸ್ ಸೇರೋದಾದ್ರೆ ಜಾಯ್ನಿಂಗ್ ಕಾಂಗ್ರೆಸ್ ವಿಲ್ ಬಿ ಎ ಸೂಸೈಡಲ್. ನೀವು ಕಾಂಗ್ರೆಸ್ಗೆ ಸೇರೋದು ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಅಂಬೇಡ್ಕರ್ ಅವರು ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಡುವ ಮನೆ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಯಾವ ನಾಲಿಗೆಯಿಂದ ನಿನ್ನೆ ಹೇಳ್ತೀರಿ ನನ್ನನ್ನ ಗೆಲ್ಲಿಸಿದ್ದು ಕಾಂಗ್ರೆಸ್, ಸೋಲಿಸಿದವರು ಜನಸಂಘದವರು ಅಂತ? ನಿಮಗೆ ನಾಚಿಕೆ ಬರಬೇಕಾಗಿತ್ತಲ್ಲ ಈ ಮಾತುಗಳನ್ನ ಹೇಳಲಿಕ್ಕೆ. ಇವತ್ತು ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಲಿಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ, ನನಗೆ ಗೊತ್ತಿದೆ. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡಿ ಸಮುದಾಯವನ್ನು ನೀವು ಇವತ್ತು ಕಾಂಗ್ರೆಸ್ಗೆ ಅಡ್ಡ ಇಟ್ಟು ದೊಡ್ಡ ರಾಜಕೀಯ ಭಾಷಣ ಮಾಡ್ತೀರಿ, ಸುಟ್ಟೋಗ್ತೀರಿ ಅಂತೀರಿ. ಕಾಂಗ್ರೆಸ್ಗೆ ಈ ರೀತಿ ಆತ್ಮವಂಚನೆ ರಾಜಕಾರಣವನ್ನು ಮಾಡಿ ಕಾಂಗ್ರೆಸ್ ನಕಲಿ ಗಾಂಧಿಗಳನ್ನು ಓಲೈಕೆ ಮಾಡ್ತಿರಲ್ಲ, ನಿಮ್ಮ ರಾಜಕೀಯ ಜೀವನದ ಎತ್ತರಕ್ಕೆ ಇದು ಸರಿಯಾ? ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ? ದಲಿತರ ಸಮಾಧಿ ಆಗ್ತಾ ಇದೆ. ನೀವು ಮುಖ್ಯಮಂತ್ರಿ ನಾನಾಗಬೇಕು, ಮುಖ್ಯಮಂತ್ರಿ ನಾನಾಗಬೇಕು ಮಾಡಿ ಯಾರನ್ನ ಬೇಕಾದರೂ ನಿಮ್ಮ ಕಾಂಗ್ರೆಸ್ ಕುಲದ ಕೋತಿಯನ್ನೇ ಮಾಡ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ, ಅದು ನಮ್ಮ ಕೆಲಸ ಅಲ್ಲ. ನಮ್ಮಲ್ಲಿ ಗಾದೆ ಇದೆ, ನನ್ನ ಕುಲದ ಕೋತಿ ಅಂತಾರೆ, ಅಂದ್ರೆ ಗಾದೆ ಮಾತದು. ಹಾಗೆ ಕಾಂಗ್ರೆಸ್ ಅನ್ನೋದು ಒಂದು ಕುಲದ ಕೋತಿಯನ್ನು ಮಾಡ್ಕೊಳ್ಳಿ, ನಮಗೇನು ಚಿಂತೆ ಇದೆ, ನಾವು ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ 75 ವರ್ಷಗಳಿಂದ ದಲಿತರಿಗೆ ನೀವು ವಂಚನೆ ಮಾಡ್ತಿದ್ದೀರಲ್ಲ, ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಮಾಡಿ. ಈಗ ನಿಮ್ಮ ಕಾಲಾವಧಿ ಬಂದಿದೆಯಲ್ಲ, ಈಗ ಮಾಡಿ ನೋಡೋಣ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇಳಿಸ್ಕೊಳ್ಳಿ.
DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು, ಆಗ್ಲಿ, ಯಾರು ಬೇಡ ಅಂದ್ರು. ಆದ್ರೆ ನಿಮ್ಮ ದಲಿತ ಪ್ರೇಮ ಏನಾಯ್ತು ಕಾಂಗ್ರೆಸ್ದು? ಈಗೇನಾದ್ರು ಜಾರಕಿಹೊಳಿ ದಲಿತರು, ಸತೀಶ್ ಜಾರಕಿಹೊಳಿ, ಈ ಕಡೆ ಡಾಕ್ಟರ್ ಪರಮೇಶ್ವರ್ ದಲಿತರು. ಅಂದ್ರೆ ಆ ದಲಿತರ ಕಥೆ ಏನಾಯ್ತು? ದಲಿತರನ್ನ ಮುಗಿಸ್ಬೇಕು ಅನ್ನೋದೇ ನಿಮ್ಮ ತೀರ್ಮಾನ. ಪರಮೇಶ್ವರರನ್ನ ಮೂಲಿಗುಂಪು ಮಾಡ್ತಿದ್ದೀರಲ್ಲ, ಯಾರಿಗಾಗಿ ಮಾಡ್ತಿದ್ದೀರಿ? ಇದೆಲ್ಲ ಪ್ರಶ್ನೆಗಳು ಜನ ಕೇಳ್ತಾರೆ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಇದೆಲ್ಲವನ್ನು ಬಿಟ್ಟು, ಅಭಿವೃದ್ಧಿ ಕೆಲಸಗಳು ಬಿಟ್ಟು, ನಿಮ್ಮಲ್ಲಿರ್ತಕ್ಕಂಥ ಒಡಕನ್ನು ಮುಚ್ಚಿಕೊಳ್ಳಲಿಕ್ಕೆ ಬೆಂಕಿ ಸುಡ್ತೇವೆ, ಪ್ರಧಾನಮಂತ್ರಿಗಳು ವಿಷ ಕಾರುವ ಸರ್ಪ ಇದ್ದಾಗೆ ಅವರೇನಾದ್ರೂ ಕಚ್ಚಿದ್ರೆ ಸತ್ಯ ಹೋಗ್ತಾರೆ. ಎಂತ ಭಾಷೆ ನಿಮ್ಮದು! ಈ ವಿಷದ ಭಾಷೆಗಳನ್ನ ಬಿಡ್ರಿ. ಉತ್ತಮ ರಾಜಕಾರಣವನ್ನ ಮಾಡೋದನ್ನ ಮೊದಲು ಕರ್ನಾಟಕದ ಬೌಂಡ್ರಿ ದಾಟೋದಕ್ಕೆ ಮುಂಚೆ ಬಹಳ ಚೆನ್ನಾಗಿದ್ರು. ಬಹುಶಃ ಬೌಂಡ್ರಿ ದಾಟಿದ ಮೇಲೆ ಯಾವುದೋ ವಿಷಕಾರಿ ಇದು ಅವರು ನಾಲಿಗೆ ಮೇಲೆ ಬಂದಿದೆ ಅಂತ ನನಗನ್ನಿಸ್ತದೆ. ಪರಿಸ್ಥಿತಿ ಏನಾಗಿದೆ? ನಿನ್ನೆ ನಾನು ಪ್ರಶ್ನೆ ಮಾಡಿದ್ದೇನೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಆಕ್ಸಿಡೆಂಟ್ ಆಯ್ತು. ಜನ ಎಲ್ಲ ಹೇಳ್ತಾರೆ ಆ ಗಾಡಿ ಆಗಿದ ತಕ್ಷಣ ಗಾಜುಗಳೆಲ್ಲ ಒಡೆದೋದ್ವು, ಅದನ್ನ ಬಟ್ಟೆ ಹಾಕಿ ಮುಚ್ಚಲಾಗಿದೆ. ಯಾಕೆ ಮುಚ್ಚಿದ್ರಿ? ಅದರಿಂದ ಹೊರಗಡೆ ಅವ್ರನ್ನ ತೆಗೆದ ಮೇಲೆ ಇಮಿಡಿಯೇಟ್ಲಿ ಯಾಕೆ ಲಿಫ್ಟ್ ಮಾಡಿದ್ರಿ? ಕೋಟ್ಯಾಂತರ ರೂಪಾಯಿ ಅದರಲ್ಲಿ ಸಾಗಣೆ ಮಾಡ್ತಾ ಇದ್ರು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಈಗ ಉತ್ತರ ಕೊಡ್ಬೇಕಲ್ಲ ಸರ್ಕಾರ. ಯಾಕೆ ಬಾಯಿ ಮುಚ್ಚಿಕೊಳ್ತಿದ್ದೀರಿ? ಇನ್ವೆಸ್ಟಿಗೇಷನ್ ಯಾರು ಮಾಡ್ತಿದ್ದಾರೆ? FIR ಯಾರು ಮಾಡಿಸಿದ್ರಿ? ಡ್ರೈವರ್ ಮೊದಲು ಹೇಳಿದ್ದು ನೀವು ನಾಯಿ ಅಡ್ಡ ಬಂತು, ಎರಡನೇ ಸಾರಿ ಹೇಳಿದ್ರಿ ಯಾವುದೋ ಗಾಡಿ ಹಿಟ್ ಅಂಡ್ ರನ್ ಆಯ್ತು, ಮೂರನೇ ಸಾರಿ ಹೇಳಿದ್ರಿ ಡ್ರೈವರ್ಗೆ ನಿದ್ದೆ ಬಂದಿತ್ತು. ನೀವ್ಯಾಕೆ ಇದು ಟೂರ್ ಪ್ರೋಗ್ರಾಮ್ ಹಾಕಿ ಹೋಗ್ಲಿಲ್ಲ? ಮಂತ್ರಿ ಅಲ್ವಾ ನೀವು? ಲೆಕ್ಕ ಇದೆಯಲ್ಲ ನಿಮಗೆ. ಪ್ರೈವೇಟ್ ಕಾರಲ್ಲಿ ಹೋದ್ರಿ, ಸರ್ಕಾರಿ ಕಾರ್ ಬಿಟ್ರಿ. ಅಲ್ಲಿಂದ ಏನ್ ಮಾಡಿದ್ರಿ? ಗನ್ ಮ್ಯಾನೆ ತಗೊಳ್ಳಿಲ್ಲ. ಆಗಿದ್ಮೇಲೆ ಎಸ್ಕಾರ್ಟ್ ಯಾಕೆ ತಗೊಳ್ಳಿಲ್ಲ? ಜವಾಬ್ದಾರಿ ಜಾಗದಲ್ಲಿರೋರು ಏನಾದ್ರೂ ಮಾಡಿದಾಗ ಅನುಮಾನಗಳ ಹುತ್ತ ಬೆಳೀತಕ್ಕಂಥದ್ದು ಸಹಜ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಕೊಡ್ಲಿಲ್ಲ ಅಂತಂದ್ರೆ ಇದು ಯಾರು ಅನುಮಾನಗಳನ್ನು ಪಡ್ತಾ ಇದ್ದಾರೆ, ಇದು ಸತ್ಯ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.